ಸದನದಲ್ಲಿ ಸರ್ಕಾರದ ಕಿವಿ ಹಿಂಡಬೇಕಾದ ಪ್ರತಿಪಕ್ಷ ನಾಯಕ ಸದನದ ನಡಾವಳಿಗೆ ಸಂಬಂಧಿಸಿದ ರೂಲ್ ಬುಕ್ ಅನ್ನೇ ಹರಿದೆಸೆದಿದ್ದಾರೆ. ಸರ್ಕಾರದ ಮೇಲಿನ ಕೋಪವನ್ನು ಪುಸ್ತಕದ ಮೇಲೆ ತೋರಿಸಿಕೊಂಡಿದ್ದಾರೆ. ಆಡಳಿತ ಪಕ್ಷದ ಮೇಲೆ ಮುಗಿಬಿದ್ದಿದ್ದ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸರ್ಕಾರದ ವಿರುದ್ಧ ರೋಷಾವೇಶವನ್ನು ತೋರಿಸುವ ಭರದಲ್ಲಿ ಮೇಲ್ಮನೆಯ ರೂಲ್ ಬುಕ್ ಅನ್ನೇ ಹರಿದು ಬಿಸಾಕಿದ್ದಾರೆ. ಮತ್ತೊಂದೆಡೆ ವಿಧಾನಸಭೆಯಲ್ಲಿ ಮಾತಿನ ಏಟುಗಳು ಕೂಡ ಬಹಳ ಬಿರುಸಾಗಿಯೇ ಸಾಗಿದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಕದ್ದು ಕೇಳಿದ್ರು, ಹರಿದು ಹಾಕಿದ್ರು. ವಿಧಾನಸಭೆಯಲ್ಲಿ ಫೋನ್ ಕದ್ದಾಲಿಕೆಯ ಆರೋಪವನ್ನ ಪ್ರತಿಪಕ್ಷದ ಸದಸ್ಯರು ಸರ್ಕಾರದ ವಿರುದ್ಧ ಮಾಡಿದ್ರು. ಆದರೆ ಮೇಲ್ಮನೆಯಲ್ಲಿ ಸದನದ ನಿಯಮಾವಳಿ ಪುಸ್ತಕವನ್ನೇ ಪ್ರತಿಪಕ್ಷ ನಾಯಕ ಹರಿದು ಎಸೆದರು. ವಿಧಾನಸಭೆಯಲ್ಲಿ ಇವತ್ತು ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ಕೇಂದ್ರ ಸರ್ಕಾರದಿಂದ ಫೋನ್ಗಳು ಬರ್ತಿದ್ದಾವೆ, RSS ನಿಂದ ಫೋನ್ಗಳು ಬರ್ತಿದ್ದಾವೆ, ಕೇಶವ ಕೃಪಾದಿಂದ ಫೋನ್ಗಳು ಬರ್ತಿದ್ದಾವೆ. ಹೀಗೆ ಸಚಿವರುಗಳು ಸರದಿಯಲ್ಲಿ ಆರೋಪಗಳನ್ನು ಮಾಡ್ತಾ ಹೋದರು. ಅಷ್ಟೆಲ್ಲ ಫೋನ್ ಬರ್ತಿದೆ ಅನ್ನೋದು ನಿಮಗೆ ಗೊತ್ತಾಗೋದು ಹೀಗೆ? ನೀವೇನಾದ್ರೂ ಕದ್ದು ಕೇಳಿದ್ರ? ಈ ಸರ್ಕಾರ ಕದ್ದಾಲಿಕೆಯನ್ನು ಮಾಡ್ತಾ ಇದೆ, ಫೋನ್ ಕದ್ದಾಲಿಕೆಯನ್ನು ಮಾಡ್ತಾ ಇದೆ ಅನ್ನುವ ಆರೋಪವನ್ನ ಪ್ರತಿಪಕ್ಷ ಬಿಜೆಪಿಯ ಸದಸ್ಯರು, ಅದರಲ್ಲೂ ವಿಶೇಷವಾಗಿ ಕಾರ್ಕಳದ ಶಾಸಕರಾಗಿರುವಂಥ ಸುನೀಲ್ ಕುಮಾರ್ ಅವರು ಮಾಡಿದರು. ಈ ಆರೋಪ ಪ್ರತ್ಯಾರೋಪ ಒಂದು ಕಡೆ ಬಹಳ ತೀವ್ರವಾಗಿ ಸಾಗಿತ್ತು. ಮಾತಿನ ಭರಾಟೆಯೂ ಕೂಡ ಬಹಳ ಜೋರಾಗಿ ನಡೆದಿತ್ತು ಇವತ್ತು ಶಾಸನಸಭೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ವಿಧಾನ ಪರಿಷತ್ನಲ್ಲಿ ನಡೆದಂತಹ ಕಲಾಪದ ವೇಳೆ ಪ್ರತಿಪಕ್ಷದ ಸದಸ್ಯರಿಗೆ ಮಾತನಾಡೋದಕ್ಕೆ ಸರಿಯಾದಂಥ ಅವಕಾಶವನ್ನು ಕೊಟ್ಟಿಲ್ಲ, ನಿಯಮಾವಳಿಗಳಲ್ಲಿ ಇರತಕ್ಕಂಥ ಪಾಲನೆ ಆಗ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಸಿಟ್ಟಿನ ಭರದಲ್ಲಿ ನಿಯಮಾವಳಿ ಪುಸ್ತಕವನ್ನೇ, ಅದರ ಪುಟಗಳನ್ನೇ ಹರಿದು ಬಿಸಾಕಿದ್ರು ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ. ಇದು ಕಾಂಗ್ರೆಸ್ನವ್ರಿಗೂ ಕೂಡ ದೊಡ್ಡ ಅಸ್ತ್ರವಾಗಿ ಸಿಕ್ತು. ಇವತ್ತು ಹೇಗೆ ಸದನದ ಒಳಗಡೆ ಅಬ್ಬರ, ಮಾತಿನ ಅಬ್ಬರ ಇತ್ತು. ಮಾತಿನ ಅಬ್ಬರ ಅನ್ನೋದಕ್ಕಿಂತ ಮಾತಿನ ಅಬ್ಬರ ಇದ್ರೆ ಈ ರೀತಿ ಪುಸ್ತಕ ಹರಿದು ಬಿಸಾಕಬೇಕಾಗಿರೋದಿಲ್ಲ. ಮಾತಿನ ಅಬ್ಬರ ಯಾವಾಗ ಕೈ ಕೊಡುತ್ತೋ ಆವಾಗ ಇಂತಹ ಪುಸ್ತಕ ಹರಿಯೋದು, ಪೇಪರ್ಗಳನ್ನು ಹರಿಯೋದು, ಅವುಗಳನ್ನು ಹರಿದು ಬಿಸಾಕೋದು ಇದು ನಡೆಯುತ್ತೆ. ಅವೆಲ್ಲ ಹೇಗೆ ನಡೆದಿತ್ತು ಇವತ್ತು ಸದನದ ಒಳಗಡೆ ಉಭಯ ಸದನಗಳಲ್ಲಿ ಏನೇನು ಆಯಿತು ಅನ್ನೋದನ್ನು ನಿಮಗೆ ಒಂದು ವಿವರವಾದಂತಹ ವರದಿ ಪೂರಕವಾಗಿ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಮೈಸೂರಲ್ಲಿ ಡ್ರಗ್ಸ್ ಫ್ಯಾಕ್ಟರಿ. ನೋಡಿ, ಕರ್ನಾಟಕ ಅದ್ಯಾಕೋ ಡ್ರಗ್ಸ್ ದಂಧೆಕೋರರ ನೆಚ್ಚಿನ ತಾಣವಾಗಿ ಪರಿವರ್ತನೆ ಆಗ್ತಾ ಇದೆಯೇ ಅನ್ನುವಂತಹ ಅನುಮಾನ ದಟ್ಟವಾಗಿದೆ. ಒಂದು ಕಡೆ ನಮ್ಮ ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಮನ್ನಣೆಯನ್ನು ಗಳಿಸ್ಕೊಂಡಿದೆ. IT-BT ಹಬ್ ಆಗಿ ಕರ್ನಾಟಕ ಬೆಳೆದು ನಿಂತಿದೆ. ಹೀಗಿರುವಾಗ ಈ ಹಿಂದೆ ಮೈಸೂರಿನಲ್ಲಿ ಒಂದು ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾಗಿತ್ತು. ಸುಮಾರು 390 ಕೋಟಿ ರೂಪಾಯಿಯಷ್ಟು ಮೌಲ್ಯದ ಡ್ರಗ್ಸ್ಗಳನ್ನು ಪತ್ತೆ ಹಚ್ಚಲಾಗಿತ್ತು. ಅಲ್ಲಿ 1-2 ಕೋಟಿದ್ದಲ್ಲ ಇದು ವ್ಯವಹಾರ. ಅದಾದ ನಂತರ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಡ್ರಗ್ಸ್ ಫ್ಯಾಕ್ಟರಿಯನ್ನು ಮುಂಬೈ ಪೊಲೀಸರು ಪತ್ತೆ ಹಚ್ಚಿದ್ರು. ಮೈಸೂರಿನಲ್ಲೂ ಕೂಡ ಮುಂಬೈ ಪೊಲೀಸರು ಪತ್ತೆ ಹಚ್ಚಿದ್ರು, ಬೆಂಗಳೂರಿನಲ್ಲಿ ಪತ್ತೆ ಹಚ್ಚಿದ್ರು. ಅದರ ಪರಿಣಾಮವಾಗಿ ಬೆಂಗಳೂರಿನಲ್ಲಿ ಪೊಲೀಸರುಗಳನ್ನು ಸರ್ಕಾರ ಸಸ್ಪೆಂಡ್ ಮಾಡಿದೆ. ಈಗ ಮತ್ತೆ ಮೈಸೂರಿನಲ್ಲಿ ದಾಳಿ ನಡೆದಿದೆ. ದೆಹಲಿಯಿಂದ ಬಂದಿರತಕ್ಕಂತಹ NCB ತಂಡದೊಂದಿಗೆ ಮೈಸೂರಿನ ಪೊಲೀಸರ ತಂಡ ಸೇರಿಕೊಂಡು ದಾಳಿಯನ್ನು ನಡೆಸಿದೆ. ನಿಜಕ್ಕೂ ಅಲ್ಲಿ ಡ್ರಗ್ಸ್ ಪತ್ತೆ ಆಗಿದೆಯಾ? ಏನು ಅನುಮಾನ ಇದೆ ಅಲ್ಲಿ? ಆ ಲ್ಯಾಬ್ ಮೇಲೆ ಇರುವಂತಹ ಗಂಭೀರವಾಗಿರ್ತಕ್ಕಂಥ ಅನುಮಾನ ಯಾವುದು ಅನ್ನೋದನ್ನು ನಿಮಗೆ ವಿವರಿಸ್ತೀವಿ ಇವತ್ತಿನ ಪಂಚಾಯಿತಿ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಯಾವ ರೀತಿಯಲ್ಲಿ ಕದ್ದು ಕೇಳಿದ್ರು, ಹರಿದು ಹಾಕಿದ್ರು ಅನ್ನುವಂಥದ್ದನ್ನು. ಯಾಕಂದರೆ ಸರ್ಕಾರ ಕದ್ದು ಕೇಳಿದೆ, ಸರ್ಕಾರ ಫೋನ್ ಕದ್ದಾಲಿಕೆಯನ್ನು ಮಾಡ್ತಾ ಇದೆ, ರಾಜ್ಯಪಾಲರಿಗೆ ಯಾರೆಲ್ಲ ಕರೆ ಮಾಡ್ತಿದ್ದಾರೆ ಇವೆಲ್ಲವೂ ಕೂಡ ರಾಜ್ಯ ಸರ್ಕಾರಕ್ಕೆ ಗೊತ್ತಾಗ್ತಾ ಇದೆ, ಸಚಿವರುಗಳಿಗೆ ಗೊತ್ತಾಗ್ತಾ ಇದೆ ಅನ್ನುವಂಥದ್ದು ಪ್ರತಿಪಕ್ಷ ಮಾಡ್ತಾ ಇರುವಂಥ ಆರೋಪ. ಸರ್ಕಾರ ಹೇಳಿದೆ, ನೀವು ಬೇಕಾದ್ರೆ ತನಿಖೆಗೆ ಒತ್ತಾಯಿಸಿ, ತನಿಖೆ ಮಾಡಿಸೋದಕ್ಕೆ ನಾವು ರೆಡಿ ಇದ್ದೀವಿ, ನಮ್ಮ ಸರ್ಕಾರ ಕದ್ದು ಕೇಳೋದಿಲ್ಲ ಅನ್ನುವಂತಹ ಮಾತುಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮತ್ತೊಂದು ಕಡೆ ಮೇಲ್ಮನೆಯಲ್ಲಿ ನಡೆದಂತಹ ಕಲಾಪದ ಸಂದರ್ಭದಲ್ಲಿ ರೂಲ್ ಬುಕ್ಕನ್ನೇ ಹರಿದು ಬಿಸಾಕುವಷ್ಟು ಸಿಟ್ಟು ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಯಾಕೆ ಬಂತು ಅದನ್ನು ಈ ವರದಿಯಲ್ಲಿ ತೋರಿಸ್ತೀವಿ. ಸರ್ಕಾರ ಹೇಗೆ ನಡ್ಕೊಳ್ಬಹುದು? ನಾವು ವಿರೋಧ ತೆಗೆದುಕೊಳ್ಬೇಕು. ಕಾನೂನು ಸಚಿವರನ್ನ ಕಲ್ತ್ರೆ ಮಾತಾಡ್ತೀನಿ ಏನು ಹೇಳ್ತಾರೆ ನೀವು ಮಾತಾಡಕ್ಕೆ? ನ್ಯಾಯಗಳಿಲ್ಲ, ನಿಂದು ಹೋರಾಟವಿಲ್ಲ.
ರಾಜ್ಯ ವಿಧಾನಸಭೆ ವಿಧಾನ ಪರಿಷತ್ಗಳಲ್ಲಿ ಇವತ್ತು ರಾಜ್ಯಪಾಲರ ಜಂಟಿ ಅಧಿವೇಶನ ಭಾಷಣದ್ದೇ ಚರ್ಚೆ, ಗದ್ದಲ, ಕೋಲಾಹಲ. ವಿಧಾನಸಭೆಗಿಂತಲೂ ಪರಿಷತ್ನಲ್ಲಿ ಒಂದು ಕೈ ಮೇಲಾಗಿತ್ತು. ಅದು ಎಷ್ಟಿತ್ತು ಅಂದ್ರೆ ಕಲಾಪದ ರೂಲ್ ಬುಕ್ ಅನ್ನೇ ಹರಿದು ಹಾಕೋ ಮಟ್ಟಿಗೆ ಚರ್ಚೆ ಕಾವೇರಿತ್ತು. ಆರ್ಟಿಒ ಕಚೇರಿ ಮುಖ್ಯ ಕಾನೂನುಗಳಲ್ಲಿ ಅನುಮೋದಿಸಿದ ಮಿತಿ ಮೀರಿದ ವಾಹನಗಳ ತಪಾಸಣೆ ಆರ್ಟಿಒ ಕಚೇರಿ ಮುಖ್ಯ ಕಾನೂನುಗಳಲ್ಲಿ ಅನುಮೋದಿಸಿದ ಮಿತಿ ಮೀರಿದ ವಾಹನಗಳ ತಪಾಸಣೆ. ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ವೇಳೆ ಪದೇ ಪದೇ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಸದಸ್ಯರು ಹರಿಹಾಯ್ದರು. ಈ ವೇಳೆ ಆಕ್ರೋಶ ಭರಿತರಾದ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಲಾಪದ ರೂಲ್ ಬುಕ್ ಅನ್ನೇ ಹರಿದು ಹಾಕಿ ಆಕ್ರೋಶ ಹೊರಹಾಕಿದ್ರು. ಇದಿಷ್ಟೇ ಸಾಕಿತ್ತು ಕಾಂಗ್ರೆಸ್ ಸದಸ್ಯರನ್ನ ಕೆರಳಿಸೋದಕ್ಕೆ. ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಕ್ರಮಕ್ಕೆ ಕಾಂಗ್ರೆಸ್ ಸದಸ್ಯರು ಪಟ್ಟು ಹಿಡಿದ್ರು. ಸದನದ ಬಾವಿಗಿಳಿದು ಪ್ರತಿಭಟಿಸಿದ್ರು. 2 ಬಾರಿ ಕಲಾಪ ಮುಂದೂಡಿ ಮತ್ತೆ ಮತ್ತೆ ಸೇರಿದಾಗಲೂ ಕೂಡ ಕಾಂಗ್ರೆಸ್ ಸದಸ್ಯರ ಕೆಂಗಣ್ಣಿಗೆ ಗುರಿಯಾದ್ರು ಛಲವಾದಿ ನಾರಾಯಣಸ್ವಾಮಿ. ಸಭಾಪತಿಗಳ ಸ್ಥಾನದಿಂದ ಎಳೆದಾಕಿದ ಹಿನ್ನೆಲೆ ಇರುವ ಕಾಂಗ್ರೆಸ್ಸಿಗೆ ಕಲಾಪದ ರೂಲ್ ಬುಕ್ ಹರಿದಿದ್ದಕ್ಕೆ ಸಭಾಪತಿ ಬಸವರಾಜ ಹೊರಟ್ಟಿ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು. ವಿಷಾದ ವ್ಯಕ್ತಪಡಿಸುವಂತೆ ಸೂಚಿಸಿದ್ರು. ಆಗ ನಾನು ಯಾವ ಅಪರಾಧ ಕೃತ್ಯ ಮಾಡಿಲ್ಲ ಅಂದರೆ ಹೊರತು ವಿಷಾದ ವ್ಯಕ್ತಪಡಿಸಲೇ ಇಲ್ಲ. ಈಗ ಒಂದು ನಿಮಿಷ ರೀ. ಹರಿಪ್ರಸಾದ್ ಧನ್ಯವಾದಗಳು. ಪಕ್ಷದ ನಾಯಕರಿಗೆ ಪೀಠಕ್ಕೆ ಅವಮಾನ ಮಾಡಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರಿಗೆ ಪೀಠಕ್ಕೆ ಅವಮಾನ ಮಾಡಿರ್ತಕ್ಕಂಥ ಆರ್ಟಿಕಲ್ 176 ಉಲ್ಲಂಘನೆ ಮಾಡಿದವರಿಗೂ ಧಿಕ್ಕಾರ ಆಗಬೇಕಾಗ್ತದೆ. ಹೀಗೆ ವಿಷಾದ ವ್ಯಕ್ತಪಡಿಸಲು ಮೊಂಡಾಟ ಮಾಡಿದ ಛಲವಾದಿ ವಿರುದ್ಧ ಧರಣಿ ಮಾಡಿದ ಕಾಂಗ್ರೆಸ್ ಸದಸ್ಯರು ಅವರನ್ನ ಸಸ್ಪೆಂಡ್ ಮಾಡಿ ಅಂತ ಆಗ್ರಹಿಸಿದ್ರು. ಗಲಾಟೆ ಜೋರಾದ ಕಾರಣಕ್ಕೆ ಕಲಾಪವನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಯಿತು. ಅದಕ್ಕೂ ಮುನ್ನ ಛಲವಾದಿ ನಾರಾಯಣಸ್ವಾಮಿ, ಬಿಕೆ ಹರಿಪ್ರಸಾದ್ ನಡುವೆಯೂ ಏರು ಧ್ವನಿಯ ವಾಗ್ವಾದಗಳೇ ನಡೆದಿದ್ದವು. ರಾಜ್ಯಪಾಲರು ಸಂವಿಧಾನದ ಕರ್ತವ್ಯಗಳನ್ನೇ ಮರೆತಿದ್ದಾರೆ. ಸಂವಿಧಾನಕ್ಕೆ ಅಪಚಾರ ಆಗಿದೆ ಎಂದರು ಹರಿಪ್ರಸಾದ್. ಸಂವಿಧಾನ ಓದುವ ಬಗ್ಗೆಯೂ ವಾಗ್ವಾದ ನಡೆದು ಅದು ಗೂಂಡಾಗಿರಿ, ಚಡ್ಡಿ, ಗೋಸುಂಬೆ ಅಂತೆಲ್ಲ ಕಿತ್ತಾಡಿಕೊಳ್ಳುವ ಮಟ್ಟಿಗೆ ಹೋಯಿತು. ಗೋಸುಂಬೆ ಅಲ್ಲ ನಾನು. ಅಧ್ಯಕ್ಷರೇ, ಮಾನ್ಯ ಸಭಾಪತಿಗಳೇ, ಬಿಜೆಪಿ ಪಕ್ಷಕ್ಕೆ ಬಿಜೆಪಿ ಗುಂಡಾಗಿರಿ ಶಾಸಕರಿಗೆ, ಸಂವಿಧಾನ ವಿರೋಧ ಪಕ್ಷದ ನಾಯಕರಿಗೆ
ಸದನವನ್ನು ನಾಳೆ 11 ಗಂಟೆಗೆ ಮುಂದೂಡಲಾಗಿದೆ. ಇನ್ನು ವಿಧಾನಸಭೆಯಲ್ಲೂ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆ ವೇಳೆ ಗದ್ದಲ ಕೋಲಾಹಲ. ರಾಜ್ಯ ಸರ್ಕಾರದ ಭಾಷಣ ಓದದೆ ರಾಜ್ಯಪಾಲರು ಓಡಿ ಹೋದ್ರು ಎಂಬ ಆರೋಪ ಕೇಳುತ್ತಲೇ ಬಿಜೆಪಿ ಸದಸ್ಯರು ಕೆರಳಿ ಕೆಂಡವಾದ್ರು. ರಾಜ್ಯ ಸರ್ಕಾರ ಬರೆದುಕೊಟ್ಟ ಸುಳ್ಳುಗಳನ್ನ ರಾಜ್ಯಪಾಲರು ಓದಬೇಕಿತ್ತ. ವಿಬಿ ಜೀರಾಮ್ಜಿ ಚರ್ಚೆಯಲ್ಲಿ ಪಾಲ್ಗೊಳ್ಳದೆ ವಿದೇಶಕ್ಕೆ ಓಡಿ ಹೋದವರು ರಾಹುಲ್ ಗಾಂಧಿ ಎಂದು ಟಾಂಗ್ ಕೊಟ್ರು. ರಾಜ್ಯಪಾಲರನ್ನ ಓಡೋದ್ರು ಅಂತ ಇವ್ರು ಪದೇ ಪದೇ ಹಿಂಗ್ ಹೇಳಿದ್ರೆ ಕಾನೂನು ಸಚಿವರು, ಸಂಸದೀಯ ಸಚಿವರು ಹೇಳಬೇಕು. ನನಗನ್ಸುತ್ತೆ ನರೇಗಾದ ಚರ್ಚೆ ಲೋಕಸಭೆಯಲ್ಲಿ ಆದಾಗ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಓಡೋಗಿದ್ರು. ಅದಕ್ಕೋಸ್ಕರ ಚರ್ಚೆ ಮಾಡಬೇಕಾಗಿತ್ತಲ್ಲ. ಇಲ್ಲಿ ರಾಜ್ಯಪಾಲರನ್ನ ವಿಧಾನಸಭೆಯಲ್ಲಿ ಸದ್ದು ಮಾಡಿದ ಫೋನ್ ಟ್ಯಾಪಿಂಗ್. ಕಾಂಗ್ರೆಸ್ ಬಿಜೆಪಿ ಸದಸ್ಯರ ಮಧ್ಯೆ ಟ್ಯಾಪಿಂಗ್ ಫೈಟ್. ನೀವು ಡೆಲ್ಲಿಗಿಂದ ಫೋನ್ ಮಾಡಿಸಿ ಗವರ್ನರ್ ಅರ್ಧಕ್ಕೆ ಹೋಗೋಂಗ್ ಮಾಡ್ತಿರಲ್ಲ, ಅದನ್ನ ನಾವು ಹೇಳಬೇಕಾಗುತ್ತೆ. ರಾಜ್ಯಪಾಲರನ್ನ ಟೀಕಿಸುವ ವೇಳೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ರಾಜ್ಯಪಾಲರಿಗೆ ಕೇಂದ್ರ ಸರ್ಕಾರ ಆರ್ಎಸ್ಎಸ್ನಿಂದ ಫೋನ್ ಬರುತ್ತಿವೆ ಎಂದ್ರು. ಎಚ್.ಕೆ. ಪಾಟೀಲ್ ಮಾತಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ದನಿಗೂಡಿಸಿದ್ರು. ಗವರ್ನರ್ಗೆ ಕೇಶವ ಕೃಪಾದಿಂದಲೂ ಫೋನ್ ಬರುತ್ತದೆ ಎಂದ್ರು. ಇದಕ್ಕೆ ಟಾಂಗ್ ಕೊಟ್ಟ ಬಿಜೆಪಿ ಸದಸ್ಯರು ಫೋನ್ ಬರುತ್ತಿರುವ ಬಗ್ಗೆ ನಿಮಗೆ ಹೇಗೆ ಗೊತ್ತು, ಫೋನ್ ಟ್ಯಾಪ್ ಮಾಡುತ್ತಿದ್ದೀರಾ ಎಂದು ಆರ್ ಅಶೋಕ್, ಸುನಿಲ್ ಕುಮಾರ್, ಸುರೇಶ್ ಕುಮಾರ್, ಅರವಿಂದ್ ಬೆಲ್ಲದ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ಇವರಿಗೆ ಡೆಲ್ಲಿಯಿಂದ ರಾಜಭವನಿಗೆ ಫೋನ್ ಬರ್ತಾ ಇದೆ ಅಂತ ಅಧಿಕೃತವಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಯಾರು ಫೋನ್ ಕತ್ತಲೆ ಏನು ಮಾಡಿದ್ರು? ಪದೇ ಸದನದಲ್ಲಿ ಹೇಳಿರೋದು, ಪದೇ ಸದನದಲ್ಲಿ ಹೇಳಿರೋದು. ಹಾಗಾದ್ರೆ ಫೋನ್ ಕತ್ತಲಿಕ್ಕೆ ನಡೀತಾ ಇಲ್ಲ. ಎಚ್.ಕೆ. ಪಾಟೀಲ್ರು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು. ಅವರು ಮೊನ್ನೆನೂ ಒಂದು ಮಾತು ಹೇಳಿದ್ರು, ಇವತ್ತು ಅದನ್ನ ರಿಪೀಟ್ ಮಾಡ್ತಾ ಇದ್ದಾರೆ. ಇದು ಒಂಥರ ಹ್ಯಾಬಿಚುಯಲ್. ಇದು ಏನ್ ಹೇಳ್ತಾ ಇದ್ದಾರೆ? ರಾಜಭವನಕ್ಕೆ ದೆಹಲಿಯಿಂದ ಎಷ್ಟು ಫೋನ್ ಬರುತ್ತೆ, ಎಷ್ಟು ಫೋನ್ ಆ ಡೈರೆಕ್ಷನ್ ಮೇಲೆ ಮಾಡ್ತಾ ಇದ್ದಾರೆ ಅಂತ ಬಹಳ ಸ್ಪಷ್ಟವಾದ ಅವರದೇ ಆದ ಶೈಲಿನಲ್ಲಿ ಹೇಳಿದ್ದಾರೆ. ದಟ್ ಮೀನ್ಸ್ ದಿಸ್ ಗವರ್ಮೆಂಟ್ ಈಸ್ ಟ್ಯಾಪಿಂಗ್ ದ ಟೆಲಿಫೋನ್ ಕಾಲ್ಸ್ ಆಫ್ ರಾಜಭವನ್. ಕಾನೂನು ಸಚಿವರ ಮಾಡಿದ್ದಾರೆ ಗಂಭೀರ ಆಪಾದನೆ. ಮೇಲಿಂದ ಫೋನ್ ಬಂದಿತ್ತು ಅಂತ ಹೇಳಿ. ಫೋನ್ ಬಂದಿದ್ದ ಹೆಂಗ್ ಗೊತ್ತಾಗಿದೆ? ಹೋಮ್ ಮಿನಿಸ್ಟ್ರಿಂದ ಫೋನ್ ಬಂದಿದೆ ಅಂತ ಹೇಳಿದ್ದಾರೆ. ಅದು ಹೆಂಗ್ ಗೊತ್ತಾಗಿದೆ ಅದ್ರ ಬಗ್ಗೆ ಬೆಳಕು ಚೆಲ್ಲಿ. ಮತ್ತೆ ಇವ್ರು ಹೆಂಗ್ ಟ್ಯಾಪ್ ಮಾಡಿದ್ರು, ಅದನ್ನ ಏನೇನ್ ಟ್ಯಾಪ್ ಮಾಡಿದ್ರು, ಮತ್ತೆ ಬೇರೆ ಏನೇನು ವಿಷಯ ಅದಾವೆ ಹೇಳಿಲ್ಲ. ಮತ್ತೆ ಬೇರೆ ಯಾರ್ಯಾರ್ದು ಫೋನ್ ಟ್ಯಾಪ್ ಆಗೈತೆ, ಮತ್ ಬೇರೆ ಯಾರ್ಯಾರ್ದು ಫೋನ್ ಇದು ಟ್ಯಾಪ್ ಆಗೈತೆ ಅದನ್ನು ಹೇಳಿ. ಇಲ್ಲ ಅಂತಂದ್ರೆ ನಾನು ತಪ್ಪಿ ಮಾಡಿದ್ದೇನೆ ಅಂತ ತಪ್ಪು ಕ್ಷಮಾಪಣೆ ಒಪ್ಕೊಳ್ಳಿ. ಸರ್ಕಾರದಿಂದ ಫೋನ್ ಟ್ಯಾಪಿಂಗ್ ಆಗ್ತಿಲ್ಲ, ತನಿಖೆ ಮಾಡಲಿ. ಬಿಜೆಪಿ ಆರೋಪಕ್ಕೆ ಸಿದ್ದರಾಮಯ್ಯ, ಎಚ್.ಕೆ. ಪಾಟೀಲ್ ತಿರುಗೇಟು. ಫೋನ್ ಟ್ಯಾಪಿಂಗ್ ಅನ್ನೇ ಅಸ್ತ್ರ ಮಾಡಿಕೊಂಡಿದ್ದ ಬಿಜೆಪಿ ಸದಸ್ಯರಿಗೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹಾಗೂ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ರು. ಫೋನ್ ಟ್ಯಾಪಿಂಗ್ ಬಗ್ಗೆ ತನಿಖೆ ಬೇಕು ಅಂತ ಬಿಜೆಪಿ ಅವರು ಕೇಳಲಿ, ತನಿಖೆ ಮಾಡಿಸೋಣ ಅಂದ್ರು. ಆಗ ಮಧ್ಯಪ್ರವೇಶಿಸಿದ ಸಿಎಂ ಸಿದ್ದರಾಮಯ್ಯ, ನಮ್ಮ ಸರ್ಕಾರ ಯಾರದ್ದೂ ಫೋನ್ ಟ್ಯಾಪಿಂಗ್ ಮಾಡಿಲ್ಲ, ವಿರೋಧ ಪಕ್ಷದವರಾಗಲಿ ಯಾರನ್ನೂ ಟ್ಯಾಪ್ ಮಾಡಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಸಾಧ್ಯವೇ? ರಾಜ್ಯಪಾಲರು ನಮ್ಮ ಸಂವಿಧಾನದ ಅನುಚ್ಛೇದನಗಳನ್ನು ಅಲಕ್ಷಿಸೋದಕ್ಕೆ ಸಾಧ್ಯವೇ? ಯಾವುದು ಪ್ರೆಷರು, ಯಾವುದು ಒತ್ತಡ, ಎಲ್ಲಿಂದ ಒತ್ತಡ? ಇವೆಲ್ಲವುಗಳ ಸನ್ನಿವೇಶ ಇದೆ. ಹಾಗೂ ಅವ್ರೇನು ಕೇಳ್ತಾ ಇದ್ದಾರಲ್ಲ, ಅವರು ಅವರ ಮೂಲಗಳಿಂದ ತರಿಸ್ಕೊಳ್ಳಿ. ನಾವು ಅದನ್ನು ಪ್ರಯತ್ನ ಮಾಡಿ ನಿಮಗೆ ಏನು ಒದಗಿಸ್ಬೇಕೋ ಒದಗಿಸೋಣ. ನಮ್ಮ ಸರ್ಕಾರ ಯಾರ್ದು ಕೂಡ ಟೆಲಿಫೋನ್ ಟ್ಯಾಪಿಂಗ್ ಮಾಡಲ್ಲ. ಹೇಗೆ ಹೇಳ್ತಾರೆ ಸರ್? ಗೊತ್ತಾಯ್ತಾ? ಯಾರ್ದು ಮಾಡಲ್ಲ, ವಿರೋಧ ಪಕ್ಷದವ್ರದ್ದು ಮಾಡಲ್ಲ, ನಮ್ಮ ಪಕ್ಷದವ್ರದ್ದು ಮಾಡಲ್ಲ, ಯಾರ್ದು ಮಾಡಲ್ಲ. ನಂಬರ್ 1 ಇದು ಓನ್ಲಿ ಇನ್ಫರೆನ್ಸ್ ಅಷ್ಟೇ. ಅದೇ ಅದರಿಂದ ಹೈಕಮಾಂಡ್ನಿಂದ ಬಂದಿರಬಹುದು ಅಂತಕ್ಕಂತ ಹೇಳಿದ್ದಾರೆ.
ನೀವೇ ಉತ್ತರ ಕೊಟ್ಟಿದ್ದೀರಾ, ಈ ಪ್ರಾಬ್ಲಮ್ ರೈಸ್ ಆಗ್ತಾ ಇರ್ಲಿಲ್ಲ. ಏನು ಅದು ಇನ್ಫ್ಲುಯೆನ್ಸ್ ಅಂತ ನೀವೇನ್ ಹೇಳಿದ್ರಲ್ಲ, ಅದು ನೀವೇ ಹೇಳ್ಬಿಟ್ಟಿದ್ರೆ ಈ ಪ್ರಾಬ್ಲಮ್ ರೈಸ್ ಆಗ್ತಾ ಇರ್ಲಿಲ್ಲ. ಇನ್ಫ್ಲುಯೆನ್ಸ್ ಅಯ್ಯ, ಅವ್ರು ಬಹಳ ಸ್ಪೆಸಿಫಿಕ್ ಆಗಿ ಇವತ್ ಮಾತ್ರ ಅಲ್ಲ ಶುಕ್ರವಾರನೂ ಕೂಡ ಹೇಳಿದ್ರು, ಇವತ್ತು ಕೂಡ ಹೇಳಿದ್ದಾರೆ. ಎಲ್ಲ ವಿಚಾರಗಳನ್ನು ಅವರೆಲ್ಲ ಬಂದಿರಬಹುದು ಅಂತ ಹೇಳಿಲ್ಲ, ಅವರು ಬಂದಿರಬಹುದು ಅಂತ ಹೇಳೇ ಇಲ್ಲ. ಬಂದಿರಬಹುದು ಅಂತ ಹೇಳಿಲ್ಲ ಅವರು. ಕೆಲವೆಲ್ಲ ಕೇಳ್ರಿ ಸುರೇಶ್, ಕೆಲವೆಲ್ಲನೂ ಹೇಳಕ್ಕಾಗಲ್ಲ. ಆದರೆ ಇನ್ಫ್ಲುಯೆನ್ಸ್ ಇದೆಯಲ್ಲ, ಆ ಇನ್ಫ್ಲುಯೆನ್ಸ್ ಮೇಲೆ ಆಗಿರ್ಬೋದು, ಹಿಂಗೆ ಬಂದಿರಬಹುದು ಅಂತ ಹೇಳಿದ್ದಾರೆ ಅಷ್ಟೇನೆ. ಸದನದ ಕದನ ಇಷ್ಟಕ್ಕೆ ಮುಗಿದಿಲ್ಲ. ನಾಳೆಯೂ ಇನ್ನಷ್ಟು ರಂಗೇರುವುದು ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಸದನದ ಒಳಗಡೆ ಬಹಳಷ್ಟು ಒಂದಿಷ್ಟು ಹೊತ್ತು ಗದ್ದಲದ ವಾತಾವರಣ, ಮತ್ತೊಂದಿಷ್ಟು ಹೊತ್ತು ಅದಕ್ಕೆ ಸಮಾಧಾನ ಹೇಳುವಂತಹ ಪ್ರಯತ್ನ ಇವೆಲ್ಲವೂ ಕೂಡ ನಡೆದಿದೆ. ಅಪ್ಪರ್ ಹೌಸ್ನಲ್ಲಿ ಬಹಳ ಮುಖ್ಯವಾಗಿ ಪ್ರತಿಪಕ್ಷದ ಸದಸ್ಯರು ಧರಣಿಯನ್ನು ನಡೆಸ್ತಾ ಪ್ರತಿಪಕ್ಷ ನಾಯಕರನ್ನೇ ಅಮಾನತುಗೊಳಿಸಬೇಕು ಅನ್ನೋ ಡಿಮ್ಯಾಂಡನ್ನು ಮುಂದಿಟ್ಟಿದ್ದಾರೆ. ಯಾವ ರೀತಿಯಾಗಿ ಅದನ್ನು ನಾಳೆ ರಿಸಾಲ್ವ್ ಮಾಡ್ಕೊಳ್ತಾರೆ ಅಂತ ಕೂಡ ನೋಡಬೇಕಾಗಿದೆ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಮೈಸೂರಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿ ಇದೆ ಅನ್ನುವಂಥದ್ರ ಬಗೆಗಿನ ಅನುಮಾನದ ಮೇಲೆ ಇವತ್ತು ಮತ್ತೊಂದು ದಾಳಿಯನ್ನು ನಡೆಸಲಾಗಿದೆ. ಈ ಹಿಂದೆಯೂ ಕೂಡ ಮೈಸೂರಿನಲ್ಲಿ ಇಂಥದ್ದೇ ದಾಳಿ ನಡೆದಿತ್ತು. ಈಗ ಮತ್ತೊಂದು ದಾಳಿ ಮೈಸೂರಲ್ಲಿ ನಡೆದಿದೆ. ಬೇರೆ ಏನೇನು ಆಯಿತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಇದು ಭಾಳ ಮುಖ್ಯವಾಗಿ ಈ ಒಂದು ಲ್ಯಾಬ್ ಮೇಲೆ ನಡೆದಿರ್ತಕ್ಕಂತಹ ದಾಳಿ ಇವತ್ತು ಮೈಸೂರಿನಲ್ಲಿರ್ತಕ್ಕಂತಹ ಟುಕ್ ಹೌಸ್ ಹೋಲ್ಡ್ ಕೆಮಿಕಲ್ಸ್ ಪ್ರೊಡಕ್ಷನ್ ಸೊಲ್ಯೂಷನ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನುವಂತಹ ಒಂದು ಲ್ಯಾಬೊರೇಟರಿ, ಅದರಲ್ಲಿ ನಡೆದಿರ್ತಕ್ಕಂತಹ ದಾಳಿ, ಅದರ ಮೇಲೆ ನಡೆದಿರುವಂತಹ ದಾಳಿ. ಮೈಸೂರಿನ ಹೆಬ್ಬಾಳು ಕೈಗಾರಿಕಾ ಪ್ರದೇಶದಲ್ಲಿ ಡ್ರಗ್ಸ್ ತಯಾರಿಕಾ ಲ್ಯಾಬ್ ಅಂತೇಳಿ ಇದನ್ನು ಆ ಒಂದು ಅನುಮಾನದ ಮೇಲೆ ಈ ಒಂದು ಫ್ಯಾಕ್ಟರಿ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಕೆಮಿಕಲ್ ಪ್ರೊಡಕ್ಷನ್ ಸೊಲ್ಯೂಷನ್ ಮ್ಯಾನುಫ್ಯಾಕ್ಚರಿಂಗ್ ಇದು. ದೆಹಲಿಯ NCB ಹಾಗೂ ಮೈಸೂರಿನ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿರುವಂಥದ್ದು. ಜಂಟಿ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ದೆಹಲಿಯಿಂದ NCB ತಂಡವು ಕೂಡ ಬಂದಿತ್ತು. ಹಾಗೆಯೇ ಮೈಸೂರು ಪೊಲೀಸರ ಸಹಕಾರದೊಂದಿಗೆ ಈ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಹೀಗೆ ನಡೆಸಿದಂತಹ ಕಾರ್ಯಾಚರಣೆ ಸಂದರ್ಭದಲ್ಲಿ ಡ್ರಗ್ಸ್ ತಯಾರಿಕಾ ಲ್ಯಾಬ್ ವಶಕ್ಕೆ ಪಡೆದಿದ್ದಾರೆ NCB ಅಧಿಕಾರಿಗಳು. ಡ್ರಗ್ಸ್ ತಯಾರಿಕಾ ಲ್ಯಾಬನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಅಂದರೆ ಒಂದಿಷ್ಟು ಖಚಿತ ಮಾಹಿತಿಯ ಆಧಾರದ ಮೇಲೆ ಈ ದಾಳಿಯನ್ನು ನಡೆಸಲಾಗಿದೆ ಅಂತೇಳಿ ಹೇಳಲಾಗ್ತಾ ಇದೆ. ಮೈಸೂರಿನ ಹೆಬ್ಬಾಳ್ನಲ್ಲಿರ್ತಕ್ಕಂತಹ ಒಂದು ಫ್ಯಾಕ್ಟ್ರಿ ಇದು. ಫಿನಾಯಿಲ್ ಘಟಕ ಆರಂಭಕ್ಕೆ ಅನುಮತಿಯನ್ನು ಪಡ್ಕೊಂಡಿದ್ರು. ಫಿನಾಯಿಲನ್ನು ತಯಾರಿಸೋದಕ್ಕೆ ಬೇಕಾಗಿ ಒಂದು ಘಟಕವನ್ನು ತೆರೆಯುವಂಥ ಕಾರಣಕ್ಕಾಗಿ ಈ ಲ್ಯಾಬನ್ನು ಮಾಡಿಕೊಂಡಿದ್ರು. ಅದೇ ಹೌಸ್ ಹೋಲ್ಡ್ ಕೆಮಿಕಲ್ ಪ್ರೊಡಕ್ಷನ್ ಅನ್ನುವಂಥದ್ದು ಕೂಡ ಅದರಲ್ಲಿ ಇದೆ. ಅಂದರೆ ಫಿನಾಯಿಲ್ನಂತಹ ವಸ್ತುಗಳನ್ನು ತಯಾರಿಕೆ ಮಾಡ್ತಕ್ಕಂತಹ ಘಟಕ ಅದು. ಲ್ಯಾಬ್ನಲ್ಲಿದ್ದ ಫಿನಾಯಿಲ್ ಮಾಡುವಂತಹ ಕಚ್ಚಾ ವಸ್ತುಗಳನ್ನು ಈಗ ವಶಕ್ಕೆ ಪಡೆಯಲಾಗಿದೆ. ಪೊಲೀಸರು ಮತ್ತು NCB ತಂಡ ಈಗ ಲ್ಯಾಬ್ನಲ್ಲಿದ್ದಂತಹ ಫಿನಾಯಿಲ್ ಮಾಡುವಂತಹ ಕಚ್ಚಾ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಯಾವ್ಯಾವ ಸ್ವರೂಪಗಳಲ್ಲಿ ಡ್ರಗ್ಸನ್ನು ತಯಾರು ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದಕ್ಕೆ ಇದು ಇನ್ನೊಂದು ಉದಾಹರಣೆ. ಡಿಟರ್ಜೆಂಟ್, ಸೋಡಾ, ಉಪ್ಪು ಇವುಗಳನ್ನು ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಡಿಟರ್ಜೆಂಟನ್ನು, ಸೋಡಾ ಹಾಗೆಯೇ ಉಪ್ಪು ಇವೆಲ್ಲವೂ ಕೂಡ ಫಿನಾಯಿಲ್ ತಯಾರಿಕೆಯ ಸಂದರ್ಭದಲ್ಲೇ ಬಳಕೆ ಮಾಡುವಂಥದ್ದು ಅಥವಾ ಅದೇ ರೂಪದಲ್ಲಿ ಡ್ರಗ್ಸ್ ಏನಾದರೂ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆಯಾ ಇದರ ಮೇಲೆ ಡೌಟ್ ಇರುವಂಥದ್ದು. ಅದರ ಆ ಒಂದು ಸಂಶಯದ ಆಧಾರದ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಕಚ್ಚಾ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕಾರ್ಯಾಚರಣೆಯ ವೇಳೆ ಯಾವುದೇ ಮಾದಕ ವಸ್ತು ಪತ್ತೆ ಆಗಿಲ್ಲ. ಇವತ್ತು ನಡೆದಿರತಕ್ಕಂತಹ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಮಾದಕ ವಸ್ತು ಪತ್ತೆಯಾಗಿಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಮೈಸೂರಿನ ಪೊಲೀಸ್ ಅಧಿಕಾರಿಯವರು ಹೇಳಿದ್ದಾರೆ. SP ಅವರು ಹೇಳಿದ್ದಾರೆ. ಯಾವುದೇ ರೀತಿಯಾದಂತಹ ಡ್ರಗ್ಸ್ ಕೂಡ ಅಲ್ಲಿ ಪತ್ತೆಯಾಗಿಲ್ಲ ಅನ್ನುವಂಥದ್ದನ್ನು ಮೈಸೂರು SP ಏನು ಹೇಳಿದ್ದಾರೆ ಅನ್ನೋದು ತೋರಿಸ್ತೀನಿ. ಆ ಥರ ಇಲ್ಲ. ಈಗ ನಮ್ಮ ಆರೋಪಿನ ಒಬ್ರು ಬೇರೆ ಸ್ಟೇಟಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ನಾವು ಹೋಗ್ತೀವಿ, ಫಾಲೋಅಪ್ ಅಂತ ಹೋಗ್ತೀವಿ. ಆ ರೀತಿ ಇರೋದು. ನಾವು ಅನುಮಾನಾಸ್ಪದ ಜಾಗಗಳಿಗೆಲ್ಲ ಹೋಗ್ತಾ ಇದ್ದೀವಿ, ಚೆಕ್ ಮಾಡ್ತಾ ಇದ್ದೀವಿ. ಏನಾದರೂ ಇದ್ರೆ ನಾವು ಅದನ್ನು ಕೇಸು ಮಾಡ್ತಾ ಇದ್ದೀವಿ. ಅದನ್ನು ನಾನು ತಮಗೂ ಹೇಳ್ತಾನೂ ಇದ್ದೀನಿ. ಸೊ ಇದು ರೆಗ್ಯುಲರ್ ವಿಚಾರಣೆ ಬಂದಿರೋದು ಅಷ್ಟೇ, ಬಿಟ್ಟರೆ ಬರೀ ಏನು ಇಲ್ಲ. ಇದು ಸೀಮಾ ಲಾಡ್ಕರ್ ಅವರು ಮೈಸೂರಿನ ಪೊಲೀಸ್ ಆಯುಕ್ತರು ಹೇಳ್ತಾ ಇರುವಂಥದ್ದು. ಇದೊಂದು ರೆಗ್ಯುಲರ್ ವಿಸಿಟ್ನ ರೀತಿಯಲ್ಲಿ ಹಾಕಿರುವಂಥದ್ದು ಹೊರತು ಬೇರೆ ಏನಿಲ್ಲ. ಆದರೆ
ಅನುಮಾನದ ಮೇಲೆ ನಡೆಸಿರುವಂತಹ ಒಂದು ಪರಿಶೀಲನೆ ಇದು. ಹೊರತಾಗಿ ಅಲ್ಲಿ ಯಾವುದೇ ರೀತಿಯಂಥ ಡ್ರಗ್ಸ್ ಅಧಿಕೃತವಾಗಿ ಪತ್ತೆಯಾಗಿಲ್ಲ ಅಂತೇಳಿ. ಆದರೆ ಈ ಒಂದು ಕಂಪನಿಯ ಮೇಲೆ ಈ ರೀತಿಯಂಥ ಅನುಮಾನದ ಮೇಲೆ ಇವರು ದಾಳಿ ನಡೆಸೋದಕ್ಕೆ, ಅಲ್ಲಿ ಹೋಗಿ ರೇಡ್ ಮಾಡೋಕ್ಕೆ, ಸಾಮಾನ್ಯವಾಗಿ ಎಲ್ಲ ಕಂಪನಿಗಳಿಗೆ ಹೋಗಿ ಯಾವತ್ತೂ ಪೊಲೀಸರು ಹೋಗೋದಿಲ್ಲ, ಅಲ್ಲಿ ಅನುಮಾನ ಬಂದಾಗ ಮಾತ್ರನೇ ಅವರು ದಾಳಿಯನ್ನು ನಡೆಸ್ತಾರೆ. ಹಾಗೆ ಇಲ್ಲಿ ಈ ದಾಳಿಯನ್ನು ನಡೆಸೋದಕ್ಕೆ ಗುಜರಾತ್ನಲ್ಲಿ ಡ್ರಗ್ಸ್ ಪೆಡ್ಲರ್ ಒಬ್ಬನ ಬಂಧನ ಆಗಿತ್ತು. ಇದು ಗುಜರಾತ್ನಿಂದ ಇರುವಂತಹ ಲಿಂಕ್ ಇದು ಮೈಸೂರಿಗೆ. ಯಾವ ಕಾರಣಕ್ಕೆ NCB ಇಲ್ಲಿಗೆ ಬಂದಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಗುಜರಾತ್ನಲ್ಲಿ ಒಬ್ಬ ಡ್ರಗ್ಸ್ ಪೆಡ್ಲರನ್ನು ಬಂಧಿಸಲಾಗಿತ್ತು. ಆ ಬಂಧಿತ ವ್ಯಕ್ತಿ ನೀಡಿದಂತಹ ಮಾಹಿತಿಯ ಮೇಲೆ ಮೈಸೂರಿನಲ್ಲಿ ದಾಳಿಯನ್ನು ನಡೆಸಲಾಗಿದೆ. ಇದರ ಲಿಂಕ್ ಗುಜರಾತ್ನಿಂದ ಸಿಕ್ಕಿದೆ. ಗುಜರಾತ್ನಲ್ಲಿ ಒಬ್ಬ ಡ್ರಗ್ಸ್ ಪೆಡ್ಲರನ್ನು ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಆತ ಬಾಯಿ ಬಿಟ್ಟಿರುವಂಥದ್ದು ಮೈಸೂರಿನಿಂದ ಬರುತ್ತೆ, ಇಂಥ ಫ್ಯಾಕ್ಟರಿಯಿಂದ ಬರುತ್ತೆ ಅಂತ ಹೇಳಿ. ಬಂಧಿತ ವ್ಯಕ್ತಿ ನೀಡಿರುವಂತಹ ಮಾಹಿತಿಯ ಆಧಾರದ ಮೇಲೆ ಮೈಸೂರಿನಲ್ಲಿ ದಾಳಿಯನ್ನು ನಡೆಸಲಾಗಿದೆ NCB ಮತ್ತು ಮೈಸೂರು ಪೊಲೀಸರು. ವರ್ಷದ ಹಿಂದೆ ಲ್ಯಾಬ್ ನಡೆಸೋದಕ್ಕೆ ಬೋರೇಗೌಡ ಅನ್ನುವಂಥವರು ಬಾಡಿಗೆ ಕೊಟ್ಟಿದ್ರು. ಈ ಕಟ್ಟಡವನ್ನು ಬಾಡಿಗೆ ಕೊಟ್ಟಿದ್ದಂಥವ್ರು ಬೋರೇಗೌಡ ಅನ್ನುವಂಥವ್ರು ವರ್ಷದ ಹಿಂದೆ ಲ್ಯಾಬ್ ನಡೆಸೋದಕ್ಕೆ ಅಂತೇಳಿ ಇದನ್ನು ಕೊಟ್ಟಿದ್ರು. ಯಾಕಂದರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಸೈಟನ್ನು ಪಡ್ಕೊಂಡಿರ್ತಾರೆ, ಅವರು ಇನ್ನೊಬ್ಬರಿಗೆ ಕೊಟ್ಟಿರ್ತಾರೆ. ಅದನ್ನು ಗಣಪತ್ ಲಾಲ್ ಎಂಬಾತ ಬಾಡಿಗೆಗೆ ಪಡೆದು ಲ್ಯಾಬನ್ನು ರಚಿಸಿದ್ದ. ಇಲ್ಲಿ ಲ್ಯಾಬನ್ನು ನಿರ್ಮಾಣ ಮಾಡಿದಂತಹ ವ್ಯಕ್ತಿ ಗಣಪತ್ ಲಾಲ್ ಅಂತ ಹೇಳುವಂತಹ ವ್ಯಕ್ತಿ. ಈತ ಈ ಗಣಪತ್ ಲಾಲ್ ಅನ್ನುವಂತಹ ವ್ಯಕ್ತಿ ಫಿನಾಯಿಲ್ ಉತ್ಪಾದನೆಯ ಘಟಕ ಅಂತ ಹೇಳಿಕೊಂಡು ಈ ಒಂದು ಲ್ಯಾಬನ್ನು ರೆಡಿ ಮಾಡ್ಕೊಂಡಿದ್ದ. ಫಿನಾಯಿಲ್ ತಯಾರಿಕೆ ಕೆಲಸ ಇನ್ನೂ ಕೂಡ ಶುರು ಆಗಿರಲಿಲ್ಲ. ಈ ಫ್ಯಾಕ್ಟ್ರಿಯಲ್ಲಿ ಇದುವರೆಗೂ ಕೂಡ ಫಿನಾಯಿಲ್ ತಯಾರಿಕೆ ಶುರು ಆಗಿರಲಿಲ್ಲ ಅನ್ನುವಂಥದ್ದು ಕೂಡ ಇವತ್ತು ದಾಳಿಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಆದರೆ ಯಾವಾಗ ಮೈಸೂರಿನಲ್ಲಿ ಎರಡನೇ ಬಾರಿಗೆ ಈ ರೀತಿಯಾಗಿ ಡ್ರಗ್ಸ್ ಫ್ಯಾಕ್ಟ್ರಿ ಅನುಮಾನದ ಮೇಲ್ಗಡೆ ದಾಳಿಯನ್ನು ನಡೆಸಲಾಗಿದೆಯೋ, ಈ ಡ್ರಗ್ಸ್ ವಿಚಾರದಲ್ಲಿ ಈಗ ರಾಜಕೀಯವೂ ಕೂಡ ಬಹಳ ಜೋರಾಗಿ ನಡೀತಾ ಇದೆ. 2025 ಜುಲೈ ತಿಂಗಳಿನಲ್ಲೂ ಕೂಡ ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾಗಿತ್ತು. ಆವಾಗ ಅಧಿಕೃತವಾಗಿ ಪತ್ತೆಯಾಗಿತ್ತು. 2025 ಜುಲೈ ತಿಂಗಳಲ್ಲಿ ನಡೆದಂತಹ ಒಂದು ದಾಳಿಯ ಸಂದರ್ಭದಲ್ಲಿ ಮುಂಬೈ ಪೊಲೀಸರು ಬಂದು ದಾಳಿಯನ್ನು ನಡೆಸಿದಾಗ ಮುಂಬೈ ಪೊಲೀಸರು ದಾಳಿಯನ್ನು ಮಾಡಿದ್ರು. ಅವತ್ತು 390 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನು ವಶಪಡಿಸಿಕೊಳ್ಳಲಾಗಿತ್ತು. 390 ಕೋಟಿ ರೂಪಾಯಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ. ಹಾಗಾದ್ರೆ ಇಲ್ಲಿ ಡ್ರಗ್ಸ್ ಉತ್ಪಾದನೆ ಆಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಮುಂಬೈ ಪೊಲೀಸರ ಬಳಿಕ ದೆಹಲಿ ಪೊಲೀಸರು ಈಗ ಮೈಸೂರಿನಲ್ಲಿ ಮತ್ತೆ ದಾಳಿಯನ್ನು ನಡೆಸಿದ್ದಾರೆ. ಒಬ್ಬ ಡ್ರಗ್ಸ್ ಪೆಡ್ಲರನ್ನು ಅರೆಸ್ಟ್ ಮಾಡಿದಾಗ ಸಿಕ್ಕಂತಹ ಲಿಂಕ್ ಆಧರಿಸಿ ಮೈಸೂರು ಪೊಲೀಸರಿಗೆ ಗೊತ್ತಿಲ್ಲದೆ ಡ್ರಗ್ಸ್ ಮಾಫಿಯಾ ಮೈಸೂರಿನಲ್ಲಿ ಕಾಲಿಟ್ಟಿದ್ಯಾ, ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿಯನ್ನ ನಡೆಸ್ತಾ ಇದ್ದಾರಾ ಅನ್ನುವಂತಹದ್ದು ಇಲ್ಲಿರುವ ಬಲವಾದಂತಹ ಅನುಮಾನ. ಯಾಕಂದ್ರೆ ಇಲ್ಲದೆ ಹೋದ್ರೆ ನೇರವಾಗಿ ಮೈಸೂರು ಪೊಲೀಸರೇ ದಾಳಿಯನ್ನು ನಡೆಸಬೇಕಾಗಿತ್ತು. ಯಾವಾಗ NCB ಬಂದಿದೆ ಅಂತ ಹೇಳಿದ್ರೆ NCBಯ ಮಾಹಿತಿಯ ಆಧಾರದ ಮೇಲೆ ದಾಳಿಯನ್ನು ನಡೆಸಿರುವಂಥದ್ದು ಪಕ್ಕಾ ಆಗಿದೆ. ಹಾಗಾದ್ರೆ ಮೈಸೂರಿನ ಪೊಲೀಸರಿಗೆ ಇದು ಗೊತ್ತಿಲ್ವಾ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಹಿಂದೆ ಮುಂಬೈ ಪೊಲೀಸರು ಬಂದು ಮೈಸೂರಿನಲ್ಲಿ ದಾಳಿ ಮಾಡಿದ್ದಾರೆ, ಮುಂಬೈ ಪೊಲೀಸರು ಬಂದು ಬೆಂಗಳೂರಿನಲ್ಲಿ ಫ್ಯಾಕ್ಟರಿಯನ್ನು ದಾಳಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಕರ್ನಾಟಕ ಪೊಲೀಸರು ಏನು ಮಾಡ್ತಿದ್ದಾರೆ ಅನ್ನೋಂಥ ಪ್ರಶ್ನೆ. ಅಧಿವೇಶನದ ಹೊತ್ತಲ್ಲೇ BJP ನಾಯಕರ ಕೈಗೆ ಡ್ರಗ್ಸ್ ಅಸ್ತ್ರ ಈಗ ಸಿಕ್ಕಿದೆ. ನಾಳೆಯ ಕಲಾಪದಲ್ಲೂ ಕೂಡ ಮೈಸೂರು ಡ್ರಗ್ಸ್ ವಿಚಾರ ಪ್ರಸ್ತಾಪವನ್ನು ಮಾಡೋದಕ್ಕೆ ಪ್ರತಿಪಕ್ಷದವರು ತಯಾರಿಯನ್ನು ಮಾಡಿಕೊಳ್ತಿದ್ರೆ ಆ ಸಾಧ್ಯತೆಯೂ ಕೂಡ ಗೋಚರಿಸಿದೆ. ಏನಾಗಿದೆ ಅನ್ನೋದರ ಬಗ್ಗೆನ ವಿವರಣೆಯನ್ನು ಸರ್ಕಾರದ ಕಡೆಯಿಂದ ಬರಬಹುದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಮಿಷನರ್ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ, ಯಾವುದೇ ರೀತಿಯಿಂದ ಡ್ರಗ್ಸ್ ಪತ್ತೆಯಾಗಿಲ್ಲ ಅಂತ ಹೇಳಿದ್ದಾರೆ. ಆದರೆ ಡ್ರಗ್ಸ್ ಪತ್ತೆಯಾಗಿಲ್ಲ ಅಂತ ಹೇಳಿದ್ರೆ ಯಾವ ಅನುಮಾನ ಈ ಫ್ಯಾಕ್ಟ್ರಿ ಮೇಲೆ ಬಂತು, ಅಥವಾ ಈ ಫ್ಯಾಕ್ಟ್ರಿ ಹೆಸರು ಹೇಳಿರ್ತಕ್ಕಂಥ ಡ್ರಗ್ಸ್ ಪೆಡ್ಲರ್ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಿದಾರ, ಮೈಸೂರಿನಲ್ಲಿ ಬೇರೆ ಯಾವುದಾದ್ರು ಫ್ಯಾಕ್ಟ್ರಿಯಲ್ಲಿ ಡ್ರಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆಯಾ, ಈ ಅನುಮಾನವೂ ಕೂಡ ಅಷ್ಟೇ ದಟ್ಟವಾಗಿರುವಂಥದ್ದು.